ರೆಸಿಪಿ ನಂಬರ್ 2 ಇತ್ತು ನಮ್ದು. ಮಾಡೋಣ ಅಂತ ಅನ್ಕೊಂಡ್ವಿ, ಅಷ್ಟೊತ್ತಿಗೆ ಕರೆಂಟ್ ಹೋಗ್ಬಿಡ್ತು. ಬೆಸ್ಕಾಂ ಕರೆಂಟ್ ತೆಗೆದು ಬಿಟ್ಟಿದ್ದಾರೆ. ಏನಕ್ಕೆ ಗೊತ್ತಾ ಕರೆಂಟ್ ಹೋಗಿರೋದು? ಎಲ್ಲ ರೆಡಿ ಮಾಡಿಕೊಂಡಿದ್ರು ನಮ್ಮಮ್ಮ, ಪಾಪ ನೋಡಿ ಎಲ್ಲ ರೆಡಿ ಮಾಡಿಕೊಂಡಿದ್ರು. ಕರೆಂಟ್ ಹೋಯ್ತು. ಸೆಕೆ 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 ಗೊತ್ತಾ, ಜೋರ್ ಮಳೆ ಬರ್ತಿದೆ. ಅದಕ್ಕೆ ಅಂಕಲ್ ಕರೆಂಟ್ ತೆಗೆದು ಬಿಟ್ರು. ಜೋರ್ ಮಳೆ. ಎಷ್ಟ್ ದಿನ ಆಯ್ತವ ಮಳೆ ನೋಡಿ. ನಮ್ಮಮ್ಮ ನೋಡಿ, ವರುಣದೇವ ನಾನು ಹಂಗೂನು ಯಾರ್ದಾರ ನಂಬರ್ ಇದೆಯಾ ವಾಟ್ಸಪ್ ಮಾಡಿ ಅಂತ ಕೇಳ್ತಿದ್ದೆ. ಮಳೆ ರಾಗಿಂದು ವಾಟ್ಸಪ್ ನಂಬರ್ ಕೊಡಿ, ದಯವಿಟ್ಟು ನನ್ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಹೇಳ್ತೀನಿ ಶೆಕೆಗೆ ಬೆವರ್ತಾ ಇದೀವಿ ಅಂತ. ನಮ್ಮಮ್ಮ ಶೆಕೆ ಬ್ಯೋತಿರೋದು ಮಕ್ಕ ತೊಳಿ ಆಗ್ತಾ ಇಲ್ಲಮ್ಮ, ಶೆಕೆ ಆಗ್ತಾ ಇಲ್ಲ. ಕರೆಂಟ್ ಇಲ್ಲ ಅಂದ್ರೆ ಬೆವ್ತ ಸ್ನಾನ ಮಾಡ್ದಂಗಿರುತ್ತೆ ಬಾಡಿ. ಇಲ್ಲಿ ನೋಡಿ ನಮ್ಮ ಮಕ್ಳೆಲ್ಲ ಜಾಲಿಯಾಗಿ ಕೂತವೆ. ನಿಜವಾಗ್ಲೂ ಖುಷಿ ಆಗ್ತವೆ ಅಮ್ಮ ಮಕ್ಳಿಗೆ. ಇವಳಂತೂ ಫಸ್ಟ್ ಸಂಭ್ರಮ, ಫಸ್ಟ್ ಟೈಮ್ ಇವಳು ಮಳೆ ನೋಡ್ತಾ ಇರೋದು. ಡಮಿಲ್ ಡಮಿಲ್ ಡಕ್ಕ, ಯಾರ ಮನೆ ಸಾಮಾನು ಹೋಯ್ತಕ್ಕ. ಅಲ್ಲಿ ಯಾರ್ದು ದುಪ್ಪಟ್ಟ ಎಲ್ಲ ಎಗರೋಯ್ತು ಗೈಸ್. ಫುಲ್ಲು ಗಾಳಿ ಬಿಡ್ತಾ, ಹೆವಿ ಗಾಳಿ ಬಿಡ್ತಾ ಮಿಂಚ್ತಾ ಇದೆ. ಅಮ್ಮ ಬಿಗ್ ಬಾಸ್ಕೆಟ್ ಅಲ್ಲಿ ಆರ್ಡರ್ ಮಾಡಿದ್ದೆ ಅಮ್ಮ. ಅವ್ನು ಎಲ್ಲೋ ತಗ್ಲಾಕೊಂಡಮ್ಮ. ಅವ್ನು 1 hour ಆಯ್ತು. ಯಾವತ್ತೂ 15 ನಿಮಿಷಕ್ಕೆ ಬರೋನು, ಇವತ್ತು 30 ನಿಮಿಷ ತಗೊಂಡ ನಿಂತ್ಕೊಂಡವನೆ ಮಳೆಯಲ್ಲಿ. ನಮ್ಮ ಹಾಲ್ ಬಾಕ್ಸ್ ನೆನಿತಾ ಇದ್ರೆ ಸಾಕಾಗಿದೆ, ಇಲ್ಲ ಅಂದ್ರೆ ಅವನೊಂದು ಬ್ಯಾಗ್ ಹಿಡ್ಕೊಂಡ್ ತಗೊಂಬರ್ಬೇಕು. ವಾಪಸ್ ರಿಟರ್ನ್ ಮಾಡ್ತೀನಿ ಅಷ್ಟೇ, ಡ್ಯಾಮೇಜ್ ಅಂದ್ಬಿಟ್ಟು ಅವ್ರಿಗೆ ಲಾಸ್. ನಮ್ಗೆ ಹೇಳು, ನಮ್ಗೆ ಅರ್ಜೆಂಟ್ ಇತ್ತಲ್ಲ ಐಟಮ್. ಖಾಲಿ ಆಯ್ತು ಅಂದ್ಬಿಟ್ಟು ಹಾಲ್ ಆರ್ಡರ್ ಮಾಡಿದ್ರೆ ಬಿಗ್ ಬಾಸ್ಕೆಟ್ ಅಲ್ಲಿ ಗುಡ್ ಲೈಫ್ ಮಳೆ ಪಾಪ ಅವ್ರಿಗೂ ತೊಂದ್ರೆ, ನಮಗೂ ತೊಂದ್ರೆ. ಬಾಮಗ ಬಾಮಗ ಮಳೆ ಬರ್ತದ, ಕುತ್ಕೊಂಬಗ ಒಳಗೆ ಕುಂಟಿ ತಣ್ಗತ್ತದೆ. ಬಾಮಗ ತಣ್ಣಗಿದೆ ಜೀವ. ಎಸಿನು ಇಷ್ಟು ಚೆನ್ನಾಗಿರಲ್ಲ. ನೋಡಬೋರೆ ಅಗ್ಗಿ ಮಾಡ್ಬಿಡು ಅಮ್ಮನ್ನ, ಅಗ್ಗಿ ಮಾಡ್ಕೊಂಡ್ಬಿಡು ಅಮ್ಮನ್ನ. ಕುಡುಕ್ತಾ ಇದ್ದ ತಾನೆ, ಎಲ್ಲಿಗೆ ಹೋಗ್ತೀನಿ ನೀನು? ಪುಟ್ಟು ಕಿವಿ ಟಮಟೆ ಇರುತ್ತೆ ನಿಮ್ಗಳಿಗೆ. ಸೊಲೆಂಟ ಕುತ್ಕೋ ಒಂದ್ ಕಡೆ, ಕೂಚಿ ಸುಮ್ನೆ. ಗುಡುಕ್ತಾ ಇದ್ದ ತಾನೆ, ಎಲ್ಲ ಕೂತಿದ್ದಾರೆ ತಾನೆ. ಇವಳ್ದ ಆಟ ನೋಡ ಹಳ್ತಾಳೆ ಆಟ ಮಾಡೋದು ನೋಡಿ. ಈ ತರ ಮಳೆನ ಬೆಂಗಳೂರಲ್ಲಿ ಯಾವತ್ತೂ ನೋಡಿಲ್ಲ. ಮೈ ಗುಡ್ನೆಸ್. ಆನೆಕಲ್ ಮಳೆ, ಅಯ್ಯೋ ಬಿತ್ತು ಆನೆಕಲ್ ಮೂತಿಗೆ. ಆನೆಕಲ್ ಮಳೆ, ಓ ಆನೆಕಲ್ ಮಳೆ ಫುಲ್ಲು ಕ್ರೇಜಿ ಕ್ರೇಜಿ ಗಾಯ್ಸ್. ಆನೆಕಲ್ ಬಿತ್ತಿಲ್ಲ, ಆನೆಕಲ್ ಬಿತ್ತು. ಬೀಳ್ತಾ ಇದ್ಯಾ? ಓ ಬುಲ್ಬುಲ್ಡೆ ಮೇಲೆ ಹೊಡಿತಾ ಇದೆ, ಬುಲ್ಬುಲ್ಡೆ ಮೇಲೆ ಆನೆಕಲ್ಲು. ಇಲ್ಲಿ ಆನೆಕಲ್ಲು, ಇಲ್ಲಿ ಎಷ್ಟೊಂದು ಬಿದ್ದಿದೆ. ವಾವ್, ಇಲ್ಲಿ ಅಯ್ಯೋ ಎತ್ತಕ್ಕೆ ಆಯ್ತಲ್ಲ, ಅದನ್ನ ಕರಗೋಯ್ತು. ಎಷ್ಟೊಂದು ಆನೆಕಲ್ ಬಿದ್ದಿದೆ ಇಲ್ಲಿ. ಆನೆಕಲ್ ಮಳೆ ಬರ್ತಾ ಇದೆ, ಆನೆಕಲ್ ಮಳೆ. One eternity later. ಇಲ್ಲಿ ಕರೆಂಟ್ ಬಂತು. ಆಲ್ಮೋಸ್ಟ್ 4 hours ಇಂದ ಕರೆಂಟ್ ಇರಲಿಲ್ಲ, ಮಳೆ ನಿಲ್ತು. ಸೊ ನಮ್ಮ ರೆಸಿಪಿ ಇವಾಗ ಶುರು ಮಾಡೋಣ. ರೆಸಿಪಿ ಪಡ್ಡು. ಎಸ್, ನಮ್ಮಮ್ಮ ಪಡ್ಡು ಮಾಡ್ತಾ ಇದ್ದಾರೆ ಅಷ್ಟೇ, ಇನ್ನೇನ್ ಸ್ಪೆಷಲ್ ಅಂತ ಏನಿಲ್ಲ. ಪಡ್ಡು ಮಾಡ್ತಾ ಇದ್ದಾರೆ. ಪಡ್ಡು ಮಾಡೋಣ ಇವತ್ತು. ಇಡ್ಲಿ ಹಿಟ್ಟಿಗೆ ಪಡ್ಡುಗೆ ಹೆಂಗ್ ರೆಡಿ ಮಾಡ್ಕೋಬೇಕು ಅಂದ್ರೆ, ಒಗ್ಗರಣೆ ಹಾಕೋಬೇಕು. ಎಣ್ಣೆ ಕಾಯಿಸಿದ್ದೀನಿ. ಆಕ್ಚುಲಿ ಇಲ್ಲಿ ಇಡ್ಲಿ ಬೈತಾ ಇದೆ, ನನಗೆ ಪಡ್ಡು ಬೇಕು ಅಂದ್ರೆ ಅದಕ್ಕೆ ಪಡ್ಡು ಮಾಡ್ತಾ ಇದ್ದಾರೆ. ಹಂಗೆ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದೀವಿ ಅಷ್ಟೇ ಗಾಯ್ಸ್. ಕಡೆ ಅಪ್ಪನಿಗೆ, ಇದು ಮಗಳಿಗೆ ಅಷ್ಟೇ. ಪಡ್ಡು ನನಗೆ ಒಬ್ಳಿಗೆನೆ, ಅವರಿಬ್ರು ಇಡ್ಲಿ ತಿಂತಾರೆ ಇವತ್ತು. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ. ಹೌದು. ಸೊ ಪಡ್ಡು ರೆಸಿಪಿ. ಸಾಕಾಯ್ತು, ಕರೆಂಟು ಇಲ್ಲ, ಮಳೆ ಎಲ್ಲ ನಿಂತು. ಫೈನಲಿ ಎಲ್ಲ ನಿಂತಿದೆ. ಫ್ರೈ ಆಯ್ತು. ಈಗ ಈರುಳ್ಳಿ, 2 ಈರುಳ್ಳಿ, ಹಿಟ್ಟಿಗೆ ಉಪ್ಪು ಹಾಕೊಂಡಿದ್ದೀನಿ. ಸ್ವಲ್ಪ ಇದು ಟೇಸ್ಟ್ ಚೆನ್ನಾಗಿರಲಿ ಅಂತ, ಬೇಗ ಬೇಯಲಿ ಅಂತ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಒಂದೇ ಒಂದು ಹಸಿಮೆಣಸಿನ್ಕಾಯಿ ನೋಡಿ ಎಷ್ಟು ಸಣ್ಣಕ್ಕೆ ಎತ್ಕೊಂಡಿದ್ದೀನಿ. ಹಾಗೆ ಕರಿಬೇವು, ಕೊತ್ತಂಬರಿ ಎಲ್ಲನೂ ಫ್ರೈಗೆ ಹಾಕೋತಾ ಇದ್ದೀನಿ. ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಕ್ಲೋಸ್ ಮಾಡಿ ಬೇಯಿಸಿದ್ರು. ಇವಾಗ ಚೂರು ಕ್ಯಾರೆಟ್ ತುರಿ ಹಾಕ್ತಾರೆ. ಚೂರು ಸಿಹಿಯಾಗಿರ್ಲಿ ಪಡ್ಡು ಅಂತ. ಇಷ್ಟೇಷ್ಟು ಪುಟಾಣಿ ಕ್ಯಾರೆಟ್ ಇಟೇಟ್ ಹಾಕಿರಿಯಲ್ಲ ಅಮ್ಮ. ಇನ್ನೊಬ್ಳಿಗೆ ಇನ್ನೆಷ್ಟು ಹಾಕೋಣ, ದೊಡ್ಡದು ಹಾಕೊಂಡ್ವಿ. ಸಾಕು.
ಇವಾಗ ಒಂದ್ ನಿಮಿಷ ಮುಚ್ಚಿಟ್ಬಿಟ್ಟು ತಣ್ಣಗಾದ್ಮೇಲೆ ಇದಕ್ಕೆ ಶಿಫ್ಟ್ ಮಾಡ್ಕೋಬೇಕು. ಇವಾಗ ಇದನ್ನ ಹಿಟ್ಟಿಗೆ ಹಾಕೊಂಡು ಕಲ್ಸ್ಕೊಳ್ಳಿ ನೀಟಾಗಿ. ಆಕ್ಚುಲಿ ಹಿಟ್ಟೇನಾದ್ರೂ ಹುಳಿ ಬಂದಿದ್ರೆ ಒಂಚೂರು ಅಕ್ಕಿ ಹಿಟ್ಟು ಹಾಕೊಂಡ್ರೆ ಸ್ವೀಟ್ ಆಗ್ಬಿಡುತ್ತೆ. ದೋಸೆ ಆದ್ರೂ ಇಡ್ಲಿ ಆದ್ರೂ ಒಂಚೂರು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಸ್ವೀಟ್ ಆಗುತ್ತೆ ಗಾಯ್ಸ್. ಹಿಟ್ಟು ನಂಗೆ ಗೊತ್ತು ಗಾಯ್ಸ್, ಟ್ರಿಕ್ಸ್ ಎಲ್ಲ ನಂಗೆ ಹೇಳ್ಕೊಟ್ರು ನಮ್ಮಮ್ಮ. ಲಡ್ಡು ಕಾವಲಿ ಇಸ್ ರೆಡಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕು ನೋಡಿ, ಇಲ್ಲಾಂದ್ರೆ ಅಂಟ್ಕೊಂಡ್ಬಿಡುತ್ತೆ. ಇದು ಹಳೇ ಪಟ್ಟು ಪ್ಲೇಟ್, ಆಕ್ಚುಲಿ ವೈಟ್ ಇದೆ ಇದು, ಕಬ್ಬಿಣದ್ದು. 20 ವರ್ಷದ ಹಳೇ ಕಬ್ಬಿಣದ್ದು. ಇದ್ರಲ್ಲಿ ಹಾಕಿದ್ರೇನೆ ಪಟ್ಟು ಚೆನ್ನಾಗಿ ಬರುತ್ತೆ. ಒಬ್ಬರಿಗೆ ಇಷ್ಟು ಸಾಕು, ಒಬ್ರಿಗೆ ಒಂದ್ ಸಾಕು, ದಪ್ಪ ದಪ್ಪ ಬರುತ್ತೆ ಆಕ್ಚುಲಿ ಇದು ಪಟ್ಟು. ಫುಲ್ ತುಂಬಾರ್ದು, ಮುಕ್ಕಾಲ್ ತುಂಬಬೇಕು, ಇಲ್ಲಾಂದ್ರೆ ಎಟ್ಟಕ್ಕಾಗಲ್ಲ. ಓಕೆ ಗಾಯ್ಸ್, ಪಟ್ಟು ರೆಡಿ ಆಯ್ತದೆ, ಮುಚ್ಚಿಟ್ಬಿಡಿ. ನಮ್ಮಮ್ಮ ಬೆಳಗ್ಗೆನೆ ಇವತ್ತು ಕಳಕೆ ಚಟ್ನಿ ಮಾಡಿಕ್ಬಿಟ್ಟಿದ್ರು. ಯಾಕಂದ್ರೆ ಇವತ್ತು ನಮ್ಮ ಮನೇಲಿ ಇಡ್ಲಿ, ಬೆಳಗ್ಗೆ ರಾತ್ರಿಗೂ ಇಡ್ಲಿ. ಅದಕ್ಕೆ ನಾನು ಇಡ್ಲಿ ತಿನ್ನಲ್ಲ ಅಂತ ಪುಡಿ ಮಾಡಿಸ್ಕೊಂತ ಇರೋದು. ಪಾಪ ಪಾಪ, ನಾನು ತಿನ್ನಲ್ಲ ಇಡ್ಲಿನ. ಮತ್ತೆ ಡಬಲ್ ಟೈಮ್ ಬೆಳಗ್ಗೆನೆ ಕಳಕೆ ಚಟ್ನಿ ಮಾಡಿದ್ರು, ಅದನ್ನ ಹಾಕೊಂಡು ನಾವು ಪಡುತ್ತಿದೀವಿ. ಏನೋ ಒಂದು ಆ ಹಿಟ್ಟಲ್ಲಿ ಏನೋ ಒಂದು ಮಾಡ್ಕೊಡ್ತೀವಿ, ಏನೋ ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತಲ್ಲ ಅಷ್ಟೇ. ಟೇಸ್ಟ್ ಟೋಟಲಿ ತಿಂಡಿನೇ ಚೇಂಜ್. ಅದು ಅಟ್ಲೀಸ್ಟ್ 1-2-3 ಮಿನಿಟ್ಸ್ ಆದ್ರೂ ಬೇಯಿಸ್ಬೇಕು ಇದನ್ನ, ಇಲ್ಲಾಂದ್ರೆ ಆಗಲ್ಲ. ಚೆನ್ನಾಗಿ ಬೇಯಬೇಕು ನೋಡಿ. ನಮ್ಮಮ್ಮ ಹಿಂಗಿದೆ ಅಲ್ಲ ನೋಡಿ, ಅದನ್ನ ಎತ್ತಕ್ ಇದಿಲ್ಲ ಅನ್ಬಿಟ್ಟು ಸೌಟ್ನೆ ಉಲ್ಟಾ ಮಾಡ್ಕೊಂಡು ಎತ್ತವ್ರೆ. ಪ್ರತಿಭೆ ಬೇಕು, ಪ್ರತಿಭೆ. ಚೆನ್ನಾಗಿ ರೋಸ್ಟ್ ಆಗಿದೆ. ಹಿಂಗೆ ರೋಸ್ಟ್ ಆಗ್ಬೇಕಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಫುಲ್ ರೋಸ್ಟ್ ಆಗ್ಬೇಕು. ಅದಕ್ಕೆ ಹೇಳಿದ್ದು ಎಣ್ಣೆನ ಸ್ವಲ್ಪ ಜಾಸ್ತಿ ಬಿಟ್ಕೋಬೇಕು. ಜಾಸ್ತಿ ಎಣ್ಣೆ ಬಿಟ್ಕೋಬೇಕು. ಈ ತರ ಒಳ್ಳೆ ರೋಸ್ಟ್ ಆಗಿರುತ್ತೆ, ತಿನ್ನಕ್ ಮಜಾ ಇರುತ್ತೆ, ಕ್ರಿಸ್ಪಿ ಆಗಿರುತ್ತೆ. ಹೌದು, ಚೆನ್ನಾಗಿ ಬೆಂದು ಇರುತ್ತೆ, ನೋಡಕ್ಕೂ ಚೆನ್ನಾಗಿದೆ. 1 ಡಜನ್ ಏನು 2 ಡಜನ್ ತಿನ್ಬೋದು ಅವಾಗ. ಪಡ್ಡು ಇಸ್ ರೆಡಿ ವಿತ್ ಕಳಕೆ ಚಟ್ನಿ ಗಾಯ್ಸ್. ಕಾಯಿ ಚಟ್ನಿಗಿಂತ ಈ ಚಟ್ನಿ ಹೌದೌದು, ಕಳಕೆ ಚಟ್ನಿನ ಚೆನ್ನಾಗಿರುತ್ತೆ ಆಕ್ಚುಲಿ. ಕಾಯಿ ಚಟ್ನಿ ಬೋರ್ ಆಯ್ತು ತಿಂದು. ಮುಚ್ಬಿಟ್ಟು ಸ್ಟವ್ ಆಫ್ ಮಾಡ್ದ ಅಷ್ಟೇ ಗಾಯ್ಸ್. ಪಡ್ಡು ರೆಡಿ, ನಾವು ತಿನ್ನಕ್ ರೆಡಿ. ಇಸ್ ರೆಡಿ. ಸಖತ್ತಾಗಿದೆ, ಚೆನ್ನಾಗಿ ಬೆಂದಿದೆ. ಕಳಕೆ ಚಟ್ನಿ ಇಸ್ ಆಲ್ಸೋ ರೆಡಿ. ಕಮ್ ವಿ ಪಡ್ಡು ಈಟಿಂಗ್ ಪಡ್ಡು. ಮಳೆ ಬಂದಿರೋದಕ್ಕೂ ಬಿಸಿ ಬಿಸಿ ಪಡ್ಡು ತಿನ್ನೋದಕ್ಕೂ ಸಖತ್ತಾಗಿರುತ್ತೆ. ಬಿಸಿ ಗೈಸ್. ಚೆಸ್. ಯಾಕೆ ಬರೋದಿಲ್ಲ? ಒಂಚೂರು ಉಳಿಲ್ಲ. ನಮ್ಮಮ್ಮ ಕರೆಕ್ಟಾಗಿ ಹಾಕೋರಿದ್ದು ಇಡ್ಲಿ ಇಟ್ಟು ಮೆಜರ್ಮೆಂಟು. ಚೂರು ಉಳಿಲ್ಲ. ಪಡ್ಡು ಥರನೇ ಇದೆ. ಇದನ್ನ ನಾನು ಯಾವ ಥರನೇ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಪಡ್ಡು ಥರ ಇದೆ. ಕಡಲೆಬೇಳೆ ಮಧ್ಯೆ ಸಿಗೋದು ಮಜಾ ಸಿಗುತ್ತೆ. ಚಟ್ನಿ ಖರ ಇದೆ. ಚಟ್ನಿ ಅದು ಗೊತ್ತಿಲ್ಲ. ಹೆಂಗೋದಾ ಚಟ್ನಿ ಹೆಂಗದ್ಕೋಬೇಕು ಗೊತ್ತಾಗೈಸೋದಕ್ಕೆ. ಸುಮ್ಮನೆ ಹಿಂಗೆ ಹಾಕೊಳ್ಳೋದಲ್ಲ. ನಾನು ತೋರಿಸ್ತೀನಿ ನೋಡಿ. ಫುಲ್ ಸ್ನಾನ ಮಾಡಿಸ್ಬೇಕು. ಹಿಂಗೆ ಸ್ನಾನ ಮಾಡಿಸಿದ್ರೇ ಪಡ್ಡು ತಿನ್ನೋಕ್ಕಾಗೋದು, ಆಯಿತಾ? ಹಿಂಗೆ ಪಡ್ಡುನ ಸ್ನಾನ ಮಾಡಿಸಿ ಹೆಂಗೆ ಕುಂಬೇಕು. ನಮ್ ಕಡೆ ಅಂತೂ ಇಡ್ಲಿ ಮಾಡಿದಾಗ ಇದೊಂದು ಒಂದೊತ್ತು ಫಿಕ್ಸ್ ಅಲ್ಲ ನಮ್ಮನೇಲಿ. ಚೆನ್ನಾಗಿರುತ್ತೆ. ನಾವು ಪಡ್ಡು ಇಷ್ಟ. ಇಡ್ಲಿ ಮಾಡಿದಾಗೆಲ್ಲ ಪಡ್ಡು ಮಾಡಿಸ್ಕೊಂಡು ತಿಂತೀವಿ. ಆ್ಯಕ್ಚುಲಿ ಸ್ನ್ಯಾಕ್ಸ್ ತಿಂತಿದ್ವಿ. ಇವತ್ತು ಕರೆಂಟ್ ಹೋಯ್ತು ಅಂದ್ಬಿಟ್ಟು ಏನೂ ಮಾಡೋಕ್ಕಾಗಿಲ್ಲ. ಇವಾಗ ಡಿನ್ನರ್ಗೆ ತಿಂತಾ ಇದ್ದೀನಿ ಪಡ್ಡು. ಪ್ಲೀಸ್ ಟ್ರೈ ಮಾಡಿ.
ನಿಮ್ಮನೆ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀರಾ, ಯಾವ ಥರ ಮಾಡ್ತೀರಾ ಅದನ್ನು ಕಮೆಂಟಲ್ಲಿ ತಿಳಿಸಿ, ನಾವು ಟ್ರೈ ಮಾಡ್ತೀವಿ. ಸೊ ಇದು ನಮ್ಮ ಮನೆಯ ಪಡ್ಡು ರೆಸಿಪಿ ಆ್ಯಂಡ್ ಇವತ್ತು ಮಳೆಯ ಕಾರ್ಯಕ್ರಮ. ಪ್ಲೀಸ್ ಸಿಗೋಣ ವಿಡಿಯೋಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್.